ಸೀಕ್ರೆಟ್ ಪ್ಲೇಸ್ ಇನ್ ಗೋವಾ ಆರಂಬೋಲ್ ಬೀಚ್. ವಿಡಿಯೋ ನೋಡಿ ಖುಷಿ ಪಡಿ. ನೋಡ್ರಿ ಆರಂಬೋಲ್ ಬೀಚ್ನಾಗ ಹಿಂಗೆಲ್ಲ ಮಾಡ್ಬೋದು, ನೀವು ಬಂದ್ರೆ ಮಜಾ ಬರ್ತೈತಿ. ನೋಡಿ ಇಲ್ಲಿ ಹೆಂಗೈತೆ. ನಮಸ್ಕಾರ ಎಲ್ಲ ಸಾವ್ಕಾರ ಮಂದಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸುಸ್ವಾಗತ ಆಯ್ತಾ. ಇವತ್ತು ಡೇ 3 ಇನ್ ಗೋವಾ. ಇದು ನೋಡ್ರಿ ಹಿಂದೆ ಇದ್ದಿದ್ದ ನಾವು ಮನೆ ನಿನ್ನೆ ನೈಟ್ ಬಂದಿದ್ದ. ನಿನ್ನಿದ್ದು ವಿಡಿಯೋ ನಾನು ನಿನ್ನೆ ಲಾಗ್ದಾಗ ಹೋದ ವಿಡಿಯೋದಾಗ ಹೇಳೀನಿ, ಅದು ನೋಡ್ರಿ. ಇವತ್ತು ಎಲ್ಲಿಗೆ ಹೊಂಟಿವಂದು ಇವತ್ತು ಆರಂಬೋಲ್ ಬೀಚ್, ಅಲ್ಲೇ ಏನು ಸ್ವೀಟ್ ವಾಟರ್ ಲೇಕ್ ಐತತ್ತ, ಅದನ್ನು ನೋಡ್ಕೊಂಬರೋಣ. ನೋಡ್ಕೊಂಡು ಮತ್ತೆ ಎಲ್ಲಿ ಹೋಗೋದಾಗತ್ತಾ. ಇನ್ನು ಹೋಗೋ ನಂತರ ಎಲ್ಲಿಗೆ ಆರಂಬೋಲ್ ಬೀಚಿಗೆ. ಇಲ್ಲಿಂದ ಒಂದು 30 ಕಿಲೋಮೀಟರ್ಸ್ ಏನೈತಿ. A few moments later. ಅಲ್ಲಿ ಆರಂಬೋಲ್ ಬೀಚಿಗೆ ಬಂದ್ವಿ. ಅಲ್ಲಿ ಎಂಟ್ರೆನ್ಸ್ ಟಿಕೆಟ್ ಐತಿ 30 ರೂಪೀಸ್. ಬೈಕ್ ತೊಗೊಂಬಂದ್ರೆ 2 ಗಾಡಿ 60 ರೂಪೀಸ್ ಆಗುತ್ತೆ. ಇದು ಪಾರ್ಕಿಂಗ್ ಏರಿಯಾ ಫುಲ್ ನೋಡ್ರಿ, ಇಲ್ಲಿ ಎಷ್ಟು ದೊಡ್ಡದೈತಿ. ಈ ಕಡೆ ಸೈಡ್ ಬೈಕ್ ಪಾರ್ಕ್ ಐತಿ, ಈ ಕಡೆ ಸೈಡ್ ಕಾರ್ ಪಾರ್ಕ್ ಐತಿ. ಬೈಕ್ ಪಾರ್ಕ್ ಮಾಡೀವಿ. ಈಗ ಒಳಗಡೆ ಹೋಗೋನು ಸಿಕ್ಕಾಬಟ್ಟೆ ಬಿಸಿಲು ಐತಿ. ನಾ ಇರೋ ಪ್ಲೇಸ್ಲಿಂದ 30 ಕಿಲೋಮೀಟ್ರ್ ಹಾಕಿತ್ತು, ಬಟ್ ನನಗೆ 1 ಅವರ್ ತೊಗೋದು ಟೈಮ್. ಒಳಗೆ ರೂಟ್ ಸ್ವಲ್ಪ ಅಲ್ಲೆಲ್ಲ ಇದಿತ್ತು. ಸೊ ಬಂದೀವಿ, ಈಗ ಒಳಗೆ ಹೋಗೋಣ ಅಂತ ಬರ್ರಿ. ಎಂಟ್ರೆನ್ಸ್ ಆಫ್ ದಿ ಆರಂಬೋಲ್ ಬೀಚ್ ಹಿಂಗೈತೆ ನೋಡ್ರಿ, ಮಸ್ತ್ ತಣ್ಣಗೆ ಅನ್ಸತೈತಿ. ಇಲ್ಲೆಲ್ಲ ಗಿಡ ಅದಾವು. ಫೈನಲಿ ವಿ ಆರ್ ಇನ್ ಆರಂಬೋಲ್ ಬೀಚ್. ಫುಲ್ ರಶ್ ಐತಿ. ಇಲ್ಲಿ ಜಾಸ್ತಿ ಫಾರಿನರ್ಸ್ ಅದಾರ ರೀ. ದಾರಿ ತುಂಬ ಅವರೇ ಇದ್ರ. ನೋಡಿ ಹೆಂಗೈತ್ರಿ ಆರಂಬೋಲ್ ಬೀಚ್. ಗೋವಾಗೆ ಬಂದೀವಿ ಅಂದಮೇಲೆ ಆರಂಬೋಲ್ ಬೀಚಿಗೆ ಬರೋದ್ಮೇಲೆ ನಾವು ಬರ್ಬೇಕು. ಬಾಗ ಕಲಂಗುಟ್ ಬಿಡ್ರಿ, ಇನ್ಮೇಲೆ ನಾನು ಹೇಳಿದ್ದ ಪೊಲೆಲಮ್ಮ ಬೀಚ್, ಆರಂಬೋಲ್ ಬೀಚ್ ಇವು ಬರ್ರಿ. ಈಗ ಮಸ್ತ್ ಗೋವಾ ಫೀಲ್ ಬರ್ತೈತೆ ನಿಮಗೆ. ಬರ್ರಿ ನೋಡೋಣ ಇಲ್ಲೇನೇನೈತೆ ನಿಮ್ಗೂ ತೋರಿಸ್ತೀನಿ, ನಾನು ನೋಡ್ತೀನಿ ಹೆಂಗೈತೆ ನೋಡ್ರಿ. ನಮ್ಮ ಹುಡುಗರು ನೋಡಿ ಗಾಡಿ ಹೊಡೆದೊಡೆದ್ರು ಟಯರ್ಡಾಗಿ ಆ ಕಡೆ ಡಿಸ್ಪ್ಯಾಚ್ ಆಗಿಬಿಟ್ರೆ ಅವ್ರು. ಸ್ವಲ್ಪ ಗೋವಾ ಫೀಲ್ ಬರತ್ತಿದ್ದು. ಇದು ಒಂದೇ ಕಡೆನೇ ಐತೆ ಪ್ಲೇಸ್. ನಾನು 2-3 ಬೀಚ್ ವಿಸಿಟ್ ಮಾಡಿದ್ರು, ಈ ಟೈಪ್ಸ್ ಎಲ್ಲೂ ಇಲ್ಲ. 5 minutes later. ಅಲ್ಲ ಹೋಗ್ಬೇಕು. ಇದು ಆರಂಬೋಲ್ ಬೀಚ್ ಕಡೆ ಬಂದ್ರೆ ಅಂದ್ರೆ ನೀವು ಅಲ್ಲಿ ಬೈಕ್ ಪಾರ್ಕಿಂಗ್ ತೊಗೊಂಡು 25 ರೂಪೀಸ್ ಕೊಟ್ಟು 30 ರೂಪೀಸ್ ಪಾರ್ಕಿಂಗ್ ಚಾರ್ಜಸ್ ಕೊಟ್ಟು ಬೈಕ್ ಪಾರ್ಕ್ ಮಾಡಿ ಅಲ್ಲಿಂದ ಬೀಚ್ ಮೇಲೆ ವಾಕ್ ಮಾಡ್ಕೋತ ಬರ್ರಿ. ಕಡೆ ರೈಟ್ ಸೈಡ್ ಬರೋಣ ನಿಮ್ಗೆ ಈ ಟೈಪ್ ಮನಿ ಕಾಣುತ್ತೆ. ಈ ಮನಿ ಕಡೆ ಅಲ್ಲಿ ಹೊಂಟಾರ ನೋಡಿ, ಎಲ್ಲ ಅಲ್ಲೇ ಐತದ ರೂಟ್. ಅಲ್ಲಿ ವಾಕ್ ಮಾಡ್ಕೊತ ಹೋಗ್ಬೇಕು. ನಾವು ಹೊಂಟೀವಿ, ಅವರು ಹೊಂಟಾರ. ವೇ ಟು ಸ್ವೀಟ್ ಲೇಕ್ ಅಂತ ನೋಡಿ, ಇಲ್ಲಿ ಐತ್ರಿ ಬೋಲ್ಡ್. ನೀವು ಆ ಕಡೆಲಿಂದ ಅಲ್ಲಿಂದ ವಾಕ್ ಮಾಡ್ಕೋತ ಬಂದ್ರಂದ್ರೆ ಈ ಟೈಪ್ ಬಿಲ್ಡಿಂಗ್ಸ್ ಕಾಣುತ್ತೆ. ಈ ಬಿಲ್ಡಿಂಗ್ಸ್ ಕಡೆನೇ ಇಲ್ಲೊಂದು ಬೋರ್ಡ್ ಹಾಕ್ಯಾರ, ವೇ ಟು ಸಿ ಲೇಕ್ ಅಂತಂದು. ಇಲ್ಲೇ ಹೋಗ್ಬೇಕು. 5 minutes later. ಅಲ್ಲಿಂದ ಒಳಗಷ್ಟು ನಡ್ಕೋತ ಬರ್ರಿ ನೀವು. ಒಳಗೆ ಫುಲ್ ಹೇಳತ್ತೆ, ಇಲ್ಲಿ ಮಸ್ತ್ ಐತೆ ನೋಡ್ರಿ ವ್ಯೂ ಹೆಂಗೈತೆ ನೋಡ್ರಿ. ಇಲ್ಲ ಒಳಗೆ ಹೋಗ್ಬೇಕು ಈಗ, ಬರ್ರಿ. ಹಿಂದೆ ಏನು ನೋಡತ್ತಿರಲ್ಲಿ ನೀವು, ಅಲ್ಲಿಂದ ವಾಕ್ ಮಾಡ್ಕೋತ ಬಂದ್ವಿ. ಒಂದು 1 ಕಿಲೋಮೀಟ್ರ್ ಏನಷ್ಟು ವಾಕ್ ಆತ. ಮತ್ತು ಈ ಕಡೆ ಸೈಡ್ ಬಂದ್ವಿ. ಈಗ ಈ ಕಡೆ ಏನು ಬೀಚ್ ಐತಿ, ಈ ಕಡೆ ಉಪ್ಪು ನೀರು, ಈ ಕಡೆ ಸ್ವೀಟ್ ವಾಟರ್ ಲೇಕ್. ಇನ್ನ ಇವೆ ಪ್ಯಾರಾಗ್ಲೈಡಿಂಗ್ ಅಂತ ನೋಡ್ರಿ. ಅಲ್ಲಿ ಮ್ಯಾಲೆ ಹರತೈತಿ, ಅಲ್ಲಿ ಮ್ಯಾಲೆ ಐತಲ್ಲ, ಅದಕ್ಕೆ ಪ್ಯಾರಾಗ್ಲೈಡಿಂಗ್ ಅಂತಾರ. ಬೇಡ ಅದು ಈ ಸದ್ ನಮಗೆ. ವಿ ಆರ್ ಗೋಯಿಂಗ್ ಟು ಸಿ ದ ಸ್ವೀಟ್ ವಾಟರ್ ಲೇಕ್. ಇದು ಈ ಬೀಚ್ದಾಗ ಫುಲ್ ಫಾರಿನರ್ಸ್ ಅದಾರ ಜಾಸ್ತಿ. ನಾ ಹೋಗಿದ್ದು ಫಾರಿನರ್ಸ್, ಬಟ್ ಅದು ಬೀಚ್ ಪೀಸ್ ಇತ್ತು. ಈ ಸ್ವಲ್ಪ ಇದು ಯಾರಿಲ್ಲ ಜಾಸ್ತಿ, ಅಷ್ಟು ಗದ್ಲೇನಿಲ್ಲ. ಗದ್ಲಿರೋದು 2 ಬೀಚ್ ನೋಡ್ರಿ ಗೋವಾದಾಗ. ಒಂದು ಬಾಗಾ ಬೀಚ್, ಇನ್ನೊಂದು ಕಲಂಗುಟ್ ಬೀಚ್. ಜಾತ್ರೆ ಆಗಿರ್ತೈತೆ ಅದು, ಯಾವಾಗ ಹೋದ್ರು ಜಾತ್ರೆ. ಹಿಂಗೆ ಪೀಸ್ ಇರ್ಬೇಕ್ರೆ ಮಜಾ ಬರ್ತೈತೆ ಅಂದ್ರೆ.
ಈಗ ಅಲ್ಲಿಂದ ವಾಕ್ ಮಾಡ್ಕೊತ ಬಂದೀವಿ. ಈಗ ಇನ್ನೂ ಸ್ವೀಟ್ ವಾಟರ್ ಲೇಕ್ ಅಲ್ಲೇ ದೂರ ಇದ್ದಂಗೆ ಐತಿ. ಇವ ಅನ್ನ ನೋಡ್ಯಾನಂತ, ತೋರಿಸ್ತೀನಿ ಅನ್ನ ಅವ ಹೋಗ್ಯಾನ ಲಾಸ್ಟ್ ಟೈಮ್ ಅವ್ನ ಫ್ರೆಂಡ್ಸ್ ಜೊತೆ ಬಂದಾಗ. ಸೊ ಅವನ ಗೈಡ್ ಮಾಡತ್ತಾನ ಈ ಸರ್ ನಮಗೆ. One eternity later. ಬಂದ್ವಿ ನೋಡ್ರಿ ಫೈನಲಿ. ನನ್ನ ಹಿಂದೆ ಕಾಣೋದು ಸಮುದ್ರ, ಈ ಕಡೆ ಕಾಣೋದು ಸ್ವೀಟ್ ವಾಟರ್ ಲೇಕ್. ಇಲ್ಲೈತಲ್ಲ ಇದು ಸ್ವೀಟ್ ವಾಟರ್ ಲೇಕ್ ಇದೆ. ಆ ಕಡೆ ಇರೋದು ಹಿಂದಿರೋದು ಉಪ್ಪಿನ ನೀರು, ಈ ಕಡೆ ಇರೋದು ಸಿಹಿ ನೀರು. ಇಲ್ಲಿ ಒಳಗೆ ಏನೋ ಸೌಂಡ್ ಕೇಳೋದೈತಿ. ಹಾಂ, ಸ್ನಾನ ಮಾಡ್ಬೋದು, ನೀವು ಮಾಡೋರಿದ್ರೆ ಮಾಡಿರಿ. ನೋಡ್ರಿ ಅದಾರ ಮಂದಿ ಅದಾರ ನೋಡ್ರಿ, ಅಲ್ಲೆಲ್ಲ ಈಜಾಡತ್ತಾರ, ಈಜ್ಬೋದು. ಫಾರಿನರ್ಸು ಅದಾರ, ಎಲ್ಲರೂ ಅದಾರ. ಇದೇ ಸ್ವೀಟ್ ವಾಟರ್ ಲೇಕ್. A few moments later. ಹಿಂದೆ ಕಾಣತೈತಲ್ಲ ಇದು ಸ್ವೀಟ್ ವಾಟರ್ ಲೇಕ್. ನಾವು ಹೋಗ್ಬೇಕಾಗಿರೋದು ಈಗ ಈ ಕಡೆ ಸೈಡ್. ಇಲ್ಲಿಂದ 15 ಮಿನಿಟ್ಸ್ ಐದತ್ತ ರೂಟ್. ಸೊ ಹೋಗೋಣ ಬರ್ರಿ. ಅಲ್ಲಿ ಹೋಗಿ ಬಂದು ಇಲ್ಲಿ ಸ್ನಾನ ಮಾಡೋದಾದ್ರೆ ಮಾಡೋಣಂತ. ಟೈಮ್ ಎಷ್ಟು ಉಳಿತೈತಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಭಾಳ ಸ್ವಲ್ಪ ಟ್ರೆಕ್ಕಿಂಗ್ ಇದ್ದಂಗೆ ಐತೆ, ಮ್ಯಾಲೆಲ್ಲ ಹೋಗ್ಬೇಕು. ಹೋಗೋಣಂತ ನಾವು. ಬಿಸಿಲೈತಿ ಅದು ಇಟ್ಸ್ ಫೈನ್. ಹೊಸದೇನರ ಬೇಕಂದ್ರೆ ಒಂದು ಕೊಡಬೇಕಲ್ಲ, ಏನು ಮಾಡೋಕ್ಕೆ ಬರೋಲ್ಲ. ಬಿಸಿಲು ಬರತೈತೆ ಅಷ್ಟೇ, ಮತ್ತೇನಿಲ್ಲ. ಬರ್ರಿ ಇಲ್ಲೆಲ್ಲೋ ಐತತ್ತು ರೂಟ್, ಅಲ್ಲೆಲ್ಲೋ ಮ್ಯಾಲೆ ಹತ್ತದೈತಲ್ಲ ಅದೇ ಇರ್ಬೇಕು ಮೇ ಬಿ. ಈಗ ನಿಮ್ಗೆ ಏನು ನೋಡ್ರಿ ತೋರಿಸ್ತೇನೆ, ಫಾರಿನರ್ಸ್ ಎಲ್ಲ ಹೆಂಗೆ ಬಿದ್ದಾರ. ಯಾ ಲೆಟ್ಸ್ ಗೋ ಬಾಯ್ಸ್, ಗೋ. ಗೋವಾ ಗೋವಾ ಗೋವಾ. ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡಬೇಕೋ ಕಾಣೆ. ಗೋವಾದಲ್ಲಿ ಇದೆಲ್ಲ ಕಾಮನ್ನು. ಇದು ನೋಡಿ ಹೇಗಿದೆ ಗಾಯ್ಸ್. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದೀನಿ. A few moments later. ನೋಡ್ರಿ ಇಲ್ಲೇನೋ ರೂಟ್ ಐತತ್ತ, ಇದನ್ನ ಹತ್ತಬೇಕು. ನಿಮಗೆ ಕ್ಯಾಮ್ರಾದಾಗ ಹೆಂಗೆ ಕಾಣತೈತೆ ಗೊತ್ತಿಲ್ಲ, ಬಟ್ ಇಲ್ಲಿ ಮಾತ್ರ ಪೂರ ಸ್ಟೀಪ್ ಐತಿ. ಇದನ್ನು ಕಾಂಪೌಂಡ್ ಜಿಗದಂಗೆ ಜಿಗಿದು ಹೋಗ್ಬೇಕು ಈಗ ಮೇಲೆ. ಸೊ ಫಸ್ಟ್ ಅಮಿತನ್ ಕಳ್ಸೋಣ. 5 minutes later. ಇದಿಷ್ಟು ಹತ್ತು ಬಂದೀವಿ ಈಗ. ಇಲ್ಲಿ ನೋಡ್ರಿ ಇಷ್ಟ ಅನ್ಸತ್ತೆ ನೋಡೋಕದ, ಸ್ವಲ್ಪ ಡಿಫಿಕಲ್ಟ್ ಐತಿ. ನೋಡ್ರಿ ವ್ಯೂ ಹಿಂಗೈತಿ. ಇಲ್ಲಿಂದ ಮೇಲೆ ಹತ್ಬೇಕೀಗ. ಮೇ ಬಿ ಪ್ಯಾರಾಗ್ಲೈಡಿಂಗ್ ರೂಟ್ ಇರ್ಬೋದು ಇದು. ಹೋಗೋಣ ನೋಡ್ರಿ ಮೇಲೆ. ಏನು ಹುಡುಕಾಕತ್ತಾನ ಅಲ್ಲಿ ನೋಡ್ರಿ ಅಲ್ಲೊಬ್ಬವ ಬೆತ್ತಲೆ ಅದ್ದಾನ, ಏನೋ ಹುಡುಕಾಕತ್ತಾನ ನೋಡ್ರಿ. ಅರಂಬೋಲ್ ಬೀಚ್ನಾಗ ಹಿಂಗೆಲ್ಲ ಮಾಡ್ಬೋದು, ನೀವು ಬಂದ್ರೆ ಮಜಾ ಬರ್ತೈತಿ. ಇಲ್ಲಿ ನೋಡಿ ಅಲ್ಲಿ ಹೆಂಗೈತೆ. ಇಲ್ಲೇ ನೋಡಿ, ಇದು ಮಸ್ತ್ ಫೀಲ್ ಬರತೈತೆ ನೋಡ್ರಿ ಬೀಚ್ ಸೈಡ್. ಹಿಂಗೆ ಬಂದ್ರೆ ಬರೀ ಬೀಚ್ ಅಷ್ಟೇ ಅಲ್ರಿ, ಜಾಗ ಹೆಂಗೈತೆ ತೋರಿಸ್ತೀನಿ ಬರ್ರಿ. ನೀವು ನೋಡ್ರಿ ಹೆಂಗೆ ಕಾಣುತ್ತೆ. ಜರಿತೈತಿ, ಭಾಳ ಹುಷಾರು ಬರ್ಬೇಕಿಲ್ಲ. ಯಾವ್ದಾರ ಗ್ರಿಪ್ ಹಿಡ್ಕೊಂಡವ್ರಿ ಆರಾಮ್ಸೆ ಬರ್ತೈತಿ. ಮೇಲೆ ಹೋಗ್ಬರ್ರಿ, ಇನ್ನ ಮೇಲೆ ಐತಿ. 2000 years later. ಇಲ್ಲಿಂದ ಹತ್ಕೋತ ಮ್ಯಾಲೆ ಬಂದ ಮೇಲೆ ನಮಗೆ ಏನೂ ಸಿಗ್ಲಿಲ್ರಿ. ಇಂಥ ಕಾಲಿಗೆ ಗುಡ್ಡ ಸಿಕ್ಕೈತೆ ನೋಡ್ರಿ ಅಂತ ನೀವು ಗೆಸ್ ಮಾಡಿದ್ರೆ ಅದು ನಿಮ್ಮ ರಾಂಗ್ ಅಜಂಪ್ಷನ್. ಇಲ್ಲಿ ನೋಡ್ರಿ, ಇಲ್ಲ ವ್ಯೂ ಹೆಂಗೈತೆ ನನ್ನ ಹಿಂದೆ. ಫುಲ್ ಈ ಟೈಪ್ ವ್ಯೂ ಎಲ್ಲೂ ಸಿಗಂಗಿಲ್ಲ ನಿಮಗೆ ಇಡೀ ಗೋವಾದಾಗ. ಫುಲ್ ಸಮುದ್ರ, ಈ ಕಡೆ ಪ್ಯಾರಾಗ್ಲೈಡಿಂಗ್ ಮಾಡತ್ತಾರ. ಇದಕ್ಕೆ ರೂಟೇ ಇಲ್ಲ. ನಾವೇನು ಬಂದ್ವಲ್ಲ ಆಗಳೇ ಅದ ರೂಟಿಗೆ ಬರ್ಬೇಕು ನೀವು. ಕಾಡ್ದಾಗ ಟ್ರೆಕ್ಕಿಂಗ್ ಮಾಡ್ಕೊಂಡು ಮ್ಯಾಲೆ ಬಂದ್ರೆ ಈ ನಮ್ಮನೆ ವ್ಯೂ ಸಿಗುತ್ತೆ. ಇದನ್ನು ಮಾತ್ರ ಮಿಸ್ ಮಾಡೋಕೆ ಹೋಗ್ಬೇಡ್ರೆ. ಅರಂಬೋಲ್ ಬೀಚಿಗೆ ಬಂದು ಈ ಪಾಯಿಂಟ್ ನೋಡೇ ಹೋಗ್ರಿ. ನಿಮಗೆ ಮಜಾ ಬರಲಿಲ್ಲ ಅಂದ್ರೆ ಹೇಳ್ರಿ, ಆಮೇಲೆ ನೀವು ಬೇಕಾದ್ರೆ
ಅಷ್ಟು ಸೆಕ್ಸಿ ಮಸ್ತ್ ಗಾಳಿ ಬರತೈತಿ. ನಾವು ಬಂದಿದ್ದ ಟೈಮ್ ಎಷ್ಟಾಗೈತೆ ಹೇಳ್ದೆ ಅಂತೇಳ್ರಿ 2:30 ಬಂದೀವಿ ಅಂದ್ರೆ ಬಿಸಿಲು ಐತಿ, ಬಟ್ ಏನು ಮಾಡೋಕ್ಕಾಗಂಗಿಲ್ಲ, ಬಿಸಿಲು ಇರುತ್ತೆ. ಆದರೂ ವ್ಯೂ ಬೇಕಂದ್ರೆ ಬರ್ಬೇಕು ನೀವು. ಸನ್ಸೆಟ್ಟಿಗೆ ಬಂದ್ರೆ ಅಂತೂ ಭಾರಿ ಮಸ್ತ, ಬಟ್ ನೀವು ಹೋಗ್ಬೇಕಾದ್ರೆ ಹುಷಾರು ಹೋಗ್ಬೇಕು, ಅಲ್ಲಿ ಯಾರೂ ಇರೋಂಗಿಲ್ಲ, ನೆಟ್ವರ್ಕ್ ಬರೋಂಗಿಲ್ಲ ನಿಮಗಿಲ್ಲೇ. ರಿಮೋಟ್ ಏರಿಯಾ ಪೂರ ವ್ಯೂ ನೋಡ್ರಿ ಹೆಂಗೆ ಕಾಣುತ್ತೆ ಅಲ್ಲಿಂದ. ವ್ಯೂ ಮಾತ್ರ ಅಲ್ಟಿ ಐತೆ. 3 hours later. ಟ್ರೆಕ್ಕಿಂಗ್ ಮಾಡ್ಕೊಂಡು ಬಂದ್ವಿ ಸಾವ್ಕಾರ್ ಮಂದಿ. ಆರಂಬೋಲ್ ಬೀಚ್ಲಿಂದ ಇಲ್ಲಿ ಮ್ಯಾಲೆ ಟ್ರೆಕ್ಕಿಂಗ್ ಮಾಡಿದ್ವಿ. ಟ್ರೆಕ್ಕಿಂಗ್ ಆದಮೇಲೆ ಇಲ್ಲಿ ಹಿಂದೆ ಪ್ಯಾರಾಗ್ಲೈಡಿಂಗ್ ಮಾಡಿಸ್ತಾರೆ. ಪರ್ ಪರ್ಸನ್ 3000 ಹೇಳ್ತಾರೆ. ಇಲ್ಲ ನಿಮ್ಗೆ ಅಡ್ವೆಂಚರ್ ಪ್ಯಾರಾಗ್ಲೈಡಿಂಗ್ ಬೇಕಂದ್ರೆ 4500 ಅಂತಾರೆ. ನೆಗೋಷಿಯೇಟ್ ಮಾಡಿದ್ರೆ ಕಮ್ಮಿ ಆಗುತ್ತೆ. ನಾವು ಯಾರೂ ಮಾಡೋದಿದ್ದಿದ್ದಿಲ್ಲ. ಸೊ ಬಟ್ ಜಸ್ಟ್ ರೇಟ್ ಕೇಳ್ಕೊಂಬಂದ್ವಿ. ನೆಕ್ಸ್ಟ್ ಟೈಮ್ ಬಂದ್ರೆ ಎಲ್ಲ ಒಮ್ಮೆ ಮಾಡೋಣ ಅಂತಂದ್ಬಿಟ್ಟು ನಾನು ಅದು ನಿನ್ನೆ ಹೇಳಿದ ಪ್ರಕಾರ ವಾಟರ್ ಅಡ್ವೆಂಚರ್ ಆ್ಯಕ್ಟಿವಿಟೀಸು ನಮ್ಗೆ ಯಾಕೋ ಅದು ಸ್ಕ್ಯಾಮ್ ಅನ್ಸಾತೈತಿ. ಸೊ ಅದ್ರ ಸಂಬಂಧ ಅದನ್ನು ಇವತ್ತು ಸ್ಕಿಪ್ ಮಾಡೀವಿ. ಇವತ್ತು ಒಂದು ಸತ ಕನ್ಫರ್ಮ್ ಮಾಡ್ಕೋತೀನಿ. ಏನಾದ್ರೆ ಕರೆಕ್ಟ್ ಜೆನ್ಯೂನ್ ಇತ್ತಂದ್ರೆ ಅಷ್ಟೇ ಹೋಗ್ತೀನಿ, ಇಲ್ಲಾಂದ್ರೆ ಹೋಗಂಗಿಲ್ಲ. ವಾಟರ್ ಆ್ಯಕ್ಟಿವಿಟೀಸ್ ಉಪ್ಪು ನೀರು ಮತ್ತು ಸಿಹಿ ನೀರು ಎರಡೂ ಆಜು ಬಾಜು ಅದಾವು. ಅದು ಮುಗಿಸ್ಕೊಂಡು ಈಗ ಟ್ರೆಕ್ಕಿಂಗ್ ಮಾಡ್ಕೊಂಬಂದೆ ನಾನು. ಇಲ್ಲೊಂದು 20 to 30 ಮಿನಿಟ್ಸ್ ಐತದೆ ಟ್ರೆಕ್ಕಿಂಗ್. ಸ್ವೀಟ್ ಲೇಕ್ಲಿಂದ ಬರ್ಬೋದು ನೀವು. ಬಂದು ಮ್ಯಾಲೆ ಪ್ಯಾರಾಗ್ಲೈಡಿಂಗ್ ಮಾಡಿಕೊಂಡು ಮತ್ತು ವಾಪಸ್ ಹಿಂಗೂ ಹೋಗ್ಬೋದು. ಇಲ್ಲ ಅವ್ರದ್ದು ವೆಹಿಕಲ್ ಐತಿ, ಜೀಪ್ ಐತಿ. ನೀವು ಆನ್ಲೈನ್ ಏನಾರ ಬುಕ್ಕಿಂಗ್ ಮಾಡ್ಕೊಂಡಿದ್ರೆ ಅಂದ್ರೆ ನಿಮ್ಗೆ ಆನ್ಲೈನ್ ಅಲ್ಲೇ ಪಿಕಪ್ ಪಾಯಿಂಟ್ಲಿಂದ ಕರ್ಕೊಂಬಂದು ಪ್ಯಾರಾಗ್ಲೈಡಿಂಗ್ ಮಾಡಿಸಿ ವಾಪಸ್ ಕರ್ಕೊಂಡು ಹೋಗ್ತಾರೆ. ಮತ್ತು ಇದು ಟ್ರೆಕ್ಕಿಂಗ್ ಮಾತ್ರ ಮಾಡಿದ್ರೆ ಭಾರಿ ಬೆಸ್ಟ್ ಐತಿ. ನನ್ನ ಸಜೆಷನ್ ಆರಂಬೋಲ್ ಬೀಚಿಗೆ ಬಂದ್ರೆ ಅಂದ್ರೆ ಈ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗ್ರಿ, ಅಂದ್ರೆ ಭಾರಿ ಈಸಿ, ನಿಮಗೆ ಮಜಾ ಬರ್ತೈತಿ. ಸ್ವಲ್ಪ ಸನ್ಸೆಟ್ ಟೈಮಿಗೆ ಬಂದ್ರೆ ಅಂದ್ರೆ ಅಸಲಿ ಫೋಟೋ ಗಿಟೋ ತೊಗೊಳಕ್ಕೆ ಪೀಸ್ ಯಾರೂ ಇಲ್ಲ, ಏನಿಲ್ಲ, ಗದ್ದಲಿಲ್ಲ, ಏನಿಲ್ಲ, ಆರಾಮ್ಸೆ ಮಾಡ್ಬೋದು ನೀವು. ಈಗ ನಾನು ನಿಮ್ಗೆ ಒಮ್ಮೆ ಲೇಕ್ ವಾಟರ್ದಾಗ ಸ್ನಾನ ಮಾಡಬೇಕಾದ್ರೆ ಸಿಗ್ತೀನಿ. ಅಲ್ಲಿ ಮಟ್ಟ ಸ್ಟೇ ಟ್ಯೂನ್ಡ್. A few moments later. ಮೈಯ ಮೇಲೆ ಜಾರಿ ಹೋಗಲು 1 hour later. ಬೀಚ್ದ ಮಸ್ತ್ ಸ್ನಾನ ಮಾಡಿದ್ವಿ. ಮಸ್ತ್ ಮಜಾ ಬರ್ತೈತಿ. ನೀವು ಟ್ರೆಕ್ಕಿಂಗ್ ಮಾಡಿ ಬಂದು ಸ್ನಾನ ಮಾಡ್ಕೋರಿ. ಇಲ್ಲ ಫಸ್ಟ ಸ್ನಾನ ಮಾಡ್ತಿದ್ರೆ ಮಾಡಿರಿ. ಯಾರೂ ಏನೂ ಕೇಳೋಂಗಿಲ್ಲ, ಏನೂ ರೊಕ್ಕ ಇರೋಂಗಿಲ್ಲ. ಅದಕ್ಕೆ ಆರಾಮ್ ಫ್ರೀಯಾಗಿ ಸ್ನಾನ ಮಾಡ್ಬೋದು. ಸ್ವಿಮ್ ಮಾಡಿರಿ ಆರಾಮ್ಸೆ. ಸ್ವಿಮ್ಮಿಂಗ್ ಬರ್ಲಾರ್ದವ್ರು ಕಲಿಬೋದು. ಭಾಳ ಡೆಪ್ತ್ ಏನಿಲ್ಲ, ನನಗೂ ಬರೋಂಗಿಲ್ಲ, ನಾನು ನಿಂತೀನಿ ನೋಡ್ರಿ ಅಲ್ಲಿ. ಈಗ ಹೊಟ್ಟೆ ಹಸ್ದೈತೆ ಎಲ್ಲರಿಗೂ, ಟೈಮ್ ಭಾಳ ಆಗೈತಿ. ಸೊ ಫಸ್ಟ್ ಹೋಗಿ ಏನಾರು ಊಟ ಮಾಡ್ತೀವಿ, ಹೊಟ್ಟೆಗೆ ಹಾಕೋತೀವಿ. ಹಾಕ್ಕೊಂಡು ನೋಡು ನೆಕ್ಸ್ಟ್ ಎಲ್ಲಿಗಾಗತ್ತೆ ಅಂತಂದು ಸಿಗೋಣ ಗೈಸ್. ವಿ ಆರ್ ಭಾಳ ಅಂದ್ರೆ ಭಾಳ ಸುಸ್ತಾಗೈತಿ. ಈಗ ಟ್ರೆಕ್ ಮಾಡಿ ಮತ್ತೊಬ್ಬ ಸ್ವಿಮ್ ಮಾಡಿ ಫುಲ್ ಟಯರ್ಡ್ ಆಗೈತಿ. ಇನ್ನು ಊಟ ಮಾಡಿ ಸಿಗ್ತೀನಿ ಗೈಸ್.